ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ರೆಬೆಲ್ಸ್ ನಾಯಕರ ಟೀಮ್ ಇದೀಗ ಮತ್ತೆ ಸಿಡಿದೇಳ್ತಾ ಇದೆ. ಯಡಿಯೂರಪ್ಪ ವಿರುದ್ಧ ಇದೀಗ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ಸ್ಥಾನಮಾನ ಎಲ್ಲವನ್ನೂ ಕೂಡ ಪಕ್ಷ ಕೊಡ್ತು. ಹೀಗಾಗಿ ಪಕ್ಷವನ್ನು ದಯವಿಟ್ಟು ಹಾಳು ಮಾಡಬೇಡಿ. ರಾಜಕಾರಣದಲ್ಲಿ ಕೊನೆಯ ಹಂತಕ್ಕೆ ನೀವು ಬಂದು ನಿಂತಿದ್ದೀರಿ. ವಿಜಯೇಂದ್ರ ಬೆನ್ನು ಹತ್ತಿ ನೀವು ಕೂಡ ಹಾಳಾಗಬೇಡಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. BY ವಿಜಯೇಂದ್ರ ಅವರನ್ನ ಮಗನಾಗಿ ದಯವಿಟ್ಟು ನೋಡಬೇಡಿ, ಅವರನ್ನ ನಿಮ್ಮ ಮಗನನ್ನಾಗಿ ನೋಡಬೇಡಿ. ಫೇಲ್ ಆದಂತಹ ಅಧ್ಯಕ್ಷ ಅಂತ ಹೈಕಮಾಂಡ್ಗೆ ನೀವು ಮನವರಿಕೆ ಮಾಡಿಕೊಡಿ. BY ವಿಜಯೇಂದ್ರ ಫೇಲ್ ಆಗಿರುವಂತಹ ಅಧ್ಯಕ್ಷ ಅಂತ ನೀವೇ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಿ. ಹೊಸ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ಸಹಕಾರ ಕೊಡಿ ಅಂತ ರಮೇಶ್ ಜಾರಕಿಹೊಳಿ ಸಲಹೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನ ಮಾಡಿದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀರಿ, BY ವಿಜಯೇಂದ್ರ ಅವರನ್ನ ಭದ್ರಪಡಿಸೋದಕ್ಕೆ ಈ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀರಿ ಅಂತ ಮಾಜಿ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ರಾಜ್ಯ ಪ್ರವಾಸ ಮಾಡೋದು ನೋಡಿ, ನಮ್ಮ ಉದ್ದೇಶ ವಿಜೇಂದ್ರವನ್ನ ತೆಗಿಬೇಕಂತ ಹೋರಾಟ ನಡೆದು ನಿಜ, ಸುಳ್ಳು ಹಾಕೋದು. ಅದನ್ನು ಹೈಕಮಾಂಡ್ ಏನು ನಿರ್ಣಯ ತಗೋತ ಅದ್ರ ಬಗ್ಗೆ ನಾವು ಬದ್ಧತೇವೆ. ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋದು ಸ್ವಾಗತ. ಆದ್ರೆ ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡಕ್ಕೆ ಅವರು ಮಗನ ಭದ್ರ ಮಾಡಕ್ಕೆ ಆಡ್ತಾರೋ ಪಕ್ಷ ಭದ್ರ ಮಾಡಕ್ಕೆ ಅವ್ರು ಕ್ಲಿಯರ್ ಮಾಡಬೇಕು. ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವರೇ, ನೀವು ಕೊನೆಯ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ಇನ್ನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡಬೇಡ್ರಿ. ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ ಭಾಳ ಇದೆ, ಅಪಾರದ ಕೊಡುಗೆ ಇದೆ. ವಿಜೇಂದ್ರ ಬೆನ್ನತ್ತ ನೀವು ಹಾಳಾಕ್ರಿ. ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರು ಯಾರು ಬೇಕಾ ಮಾಡಲಿಲ್ಲ, ಯಾರು ಮಾಡಿ ಸ್ವಾಗತ ಇದೆ. ನಮಗೆ ಯಾರ ಹೆಸರು ಸ್ವಾಗತ ಮಾಡಿದೆ. ಯಡಿಯೂರಪ್ಪನು ಮತ್ತೊಂದು ಸಲ ಹೇಳ್ತಾನಲ್ಲ, ರಾಜ್ ಟೂರ್ ಮಾಡಕ್ಕೆ ನಾನು ಸ್ವಾಗತ ಇದೆ. ಮಗನ ಕುರ್ಚಿ ಬದ್ದು ಮಾಡಕ್ಕೆ ಹೋದ್ರು, ಏನು ಬ್ಲ್ಯಾಕ್ ಮಾಡಿದ್ರು, ಏನು ಪಕ್ಷ ಸಂಘಟನೆ ಮಾಡೋದು ಕ್ಲಿಯರ್ ಮಾಡಿ ಆಡಬೇಕು. ಈ ಸಂದರ್ಭ ಮತ್ತೊಂದು ಸಲ ಮನೆ ಮಾಡ್ತೀನಿ. ನೋಡಿ, ನಮ್ಮ ಉದ್ದೇಶ ವಿಜೇಂದ್ರವನ್ನ ತೆಗಿಬೇಕಂತ ಹೋರಾಟ ನಡೆದು ನಿಜ, ಸುಳ್ಳು ಹಾಕೋದು. ಅದನ್ನು ಹೈಕಮಾಂಡ್ ಏನು ನಿರ್ಣಯ ತಗೋತ ಅದ್ರ ಬಗ್ಗೆ ನಾವು ಬದ್ಧತೇವೆ. ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋದು ಸ್ವಾಗತ. ಆದ್ರೆ ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡಕ್ಕೆ ಅವರು ಮಗನ ಭದ್ರ ಮಾಡಕ್ಕೆ